ಎಲ್ಲರಿಗೂ ನಮಸ್ಕಾರ. ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ನಕ್ಷತ್ರವು ದೈವಿಕ ಶಕ್ತಿ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ. 27 ನಕ್ಷತ್ರಗಳ ಸರಣಿಯಲ್ಲಿ ಭರಣಿ ನಕ್ಷತ್ರದ ನಂತರ ಬರುವ 3ನೇ ನಕ್ಷತ್ರವೇ ಕೃತಿಕಾ ನಕ್ಷತ್ರ. ಕೃತಿಕಾ ಎಂದರೆ ಜಗತ್ತನ್ನು ಬೆಳಗುವ ತೀಕ್ಷ್ಣತೆ ಅಥವಾ ಪರಿವರ್ತಿಸುವ ಶಕ್ತಿ ಎಂದು. ಇದು ಅಗ್ನಿಯ ಶಕ್ತಿ, ಶುದ್ಧೀಕರಣ, ನಾಯಕತ್ವ ಮತ್ತು ಪರಿವರ್ತನೆಯನ್ನು ಪ್ರತಿನಿಧಿಸುತ್ತದೆ. ಇಂದು ನಾವು ಕೃತಿಕಾ ನಕ್ಷತ್ರದ ರಹಸ್ಯಗಳನ್ನು, ಅದರ ಐತಿಹಾಸಿಕ, ಪೌರಾಣಿಕ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವನ್ನು ಆಳವಾಗಿ ತಿಳಿದುಕೊಳ್ಳೋಣ. ಈ ನಕ್ಷತ್ರದಲ್ಲಿ ಜನಿಸಿದವರ ಗುಣಲಕ್ಷಣಗಳು, ಆರೋಗ್ಯ, ಸಂಪತ್ತು ಮತ್ತು ಯಶಸ್ಸನ್ನು ಸಾಧಿಸಲು ಅನುಸರಿಸಬೇಕಾದ ಮಾರ್ಗೋಪಾಯಗಳನ್ನು ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸಲಿದ್ದೇನೆ. ನಿಮ್ಮ ಜೀವನದಲ್ಲಿ ಅಗ್ನಿಯ ತೇಜಸ್ಸನ್ನು ಮತ್ತು ಶಕ್ತಿಯನ್ನು ತರಲು ಈ ಮಾಹಿತಿಯು ನಿಮಗೆ ಖಂಡಿತವಾಗಿಯೂ ಉಪಯೋಗವಾಗಲಿದೆ. ಬನ್ನಿ, ಮೊದಲು ಕೃತಿಕಾ ನಕ್ಷತ್ರದ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ತಿಳಿಯೋಣ. ನಮ್ಮ ವೇದಗಳಲ್ಲಿ, ವಿಶೇಷವಾಗಿ ಋಗ್ವೇದದಲ್ಲಿ, ಅಗ್ನಿದೇವನಿಗೆ ಅತ್ಯಂತ ಪ್ರಮುಖ ಸ್ಥಾನವಿದೆ. ಅಗ್ನಿದೇವನನ್ನು ದೇವರು ಮತ್ತು ಮನುಷ್ಯರ ನಡುವಿನ ಸೇತುವೆ, ಶುದ್ಧೀಕರಣದ ಸಂಕೇತ ಮತ್ತು ಯಜ್ಞಗಳ ಮೂಲಕ ದೇವತೆಗಳಿಗೆ ಅರ್ಪಣೆಗಳನ್ನು ತಲುಪಿಸುವವನು ಎಂದು ಪರಿಗಣಿಸಲಾಗುತ್ತದೆ. ಕೃತಿಕಾ ನಕ್ಷತ್ರದ ಅಧಿಪತಿ ಈ ಅಗ್ನಿದೇವ. ಅಗ್ನಿಯ ತೀಕ್ಷ್ಣತೆ, ಶುದ್ಧೀಕರಣದ ಶಕ್ತಿ ಮತ್ತು ಎಲ್ಲವನ್ನು ಭಸ್ಮ ಮಾಡುವ ಸಾಮರ್ಥ್ಯ ಈ ನಕ್ಷತ್ರದ ಪ್ರಮುಖ ಗುಣಗಳು. ಕೃತಿಕಾ ನಕ್ಷತ್ರವು ಮೇಷರಾಶಿಯ 26 ಡಿಗ್ರಿ 40 ಕಲಾ ಭಾಗದಿಂದ ವೃಷಭ ರಾಶಿಯ 10 ಡಿಗ್ರಿ 0 ಕಲಾ ಭಾಗದವರೆಗೂ ಹರಡಿದೆ. ಅಂದರೆ ಇದರ 1ನೇ ಪಾದವು ಮೇಷರಾಶಿಯಲ್ಲಿ ಮತ್ತು ಉಳಿದ 3 ಪಾದಗಳು ವೃಷಭ ರಾಶಿಯಲ್ಲಿ ಬರುತ್ತವೆ. ಇದು ಮೇಷದ ಅಗ್ನಿ ತತ್ವ ಮತ್ತು ವೃಷಭದ ಪೃಥ್ವಿ ತತ್ವಗಳ ವಿಶಿಷ್ಟ ಸಮ್ಮಿಲನವನ್ನು ಸೂಚಿಸುತ್ತದೆ. ಈ ನಕ್ಷತ್ರವು ತೀಕ್ಷ್ಣ ಸ್ವಭಾವವನ್ನು ಹೊಂದಿದ್ದು ನಾಯಕತ್ವ, ಧೈರ್ಯ, ನಿರ್ಣಾಯಕತೆ ಮತ್ತು ಶುದ್ಧೀಕರಣವನ್ನು ಸೂಚಿಸುತ್ತದೆ. ಇದರ ಅಧಿಪತಿ ಗ್ರಹ ಸೂರ್ಯ. ಸೂರ್ಯನು ತೇಜಸ್ಸು, ಆತ್ಮವಿಶ್ವಾಸ, ಅಧಿಕಾರ ಮತ್ತು ರಾಜತತ್ವದ ಪ್ರತಿನಿಧಿ. ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ ದೇವನು ಸಹ ಕೃತಿಕಾ ಪುತ್ರ ಎಂದು ಕರೆಯಲ್ಪಡುತ್ತಾನೆ, ಏಕೆಂದರೆ ಇವನನ್ನು ಕೃತಿಕಾ ದೇವಿಯರು ಪೋಷಿಸಿದರು. ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರ ಮೇಲೆ ಈ ದೈವಿಕ ಗುಣಗಳು ಹೇಗೆ ಪ್ರಭಾವ ಬೀರುತ್ತವೆ ಎಂದು ತಿಳಿಯೋಣ. ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ಅಗ್ನಿದೇವನಂತಹ ತೇಜಸ್ಸು, ಶುದ್ಧೀಕರಣ, ಶಕ್ತಿ ಮತ್ತು ಸೂರ್ಯನಂತಹ ನಾಯಕತ್ವ ಗುಣಗಳನ್ನು ಹೊಂದಿರುತ್ತಾರೆ. ಇವರು ತಮ್ಮದೇ ಆದ ನಿಯಮಗಳನ್ನು ರೂಪಿಸಿಕೊಂಡು ಮುನ್ನಡೆಯುವ ಸ್ವಭಾವದವರಾಗಿರುತ್ತಾರೆ. ಇವರು ಸಹಜ ನಾಯಕರು, ಯಾವುದೇ ಗುಂಪಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮತ್ತು ಇತರರನ್ನು ಮುನ್ನಡೆಸುವ ಸಾಮರ್ಥ್ಯ ಇವರಿಗಿರುತ್ತದೆ. ಇವರಲ್ಲಿ ಅಪಾರ ಧೈರ್ಯ ಮತ್ತು ಆತ್ಮವಿಶ್ವಾಸವಿರುತ್ತದೆ. ಅಗ್ನಿಯ ತೀಕ್ಷ್ಣತೆಯಂತೆ ಇವರು ತೀಕ್ಷ್ಣ ಬುದ್ಧಿವಂತರು ಮತ್ತು ಯಾವುದೇ ವಿಷಯವನ್ನು ಆಳವಾಗಿ ವಿಶ್ಲೇಷಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಇವರು ಚುರುಕಾಗಿರುತ್ತಾರೆ. ಇವರು ಪ್ರಾಮಾಣಿಕರು ಮತ್ತು ನ್ಯಾಯಸಮ್ಮತವಾಗಿ ವರ್ತಿಸಲು ಬಯಸುತ್ತಾರೆ. ಸುಳ್ಳು ಮತ್ತು ಅನ್ಯಾಯವನ್ನು ಸಹಿಸುವುದಿಲ್ಲ. ತಮ್ಮ ಜೀವನದಿಂದ ನಕಾರಾತ್ಮಕ ಅಂಶಗಳನ್ನು ದೂರ ಮಾಡಲು ಅಥವಾ ದೂರವಿಡಲು ಪ್ರಯತ್ನಿಸುತ್ತಾರೆ. ಸೂರ್ಯನ ಪ್ರಭಾವದಿಂದ ಇವರು ಅಸಾಧಾರಣ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ. ತಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ದೃಢ ಸಂಕಲ್ಪದಿಂದ ವರ್ತಿಸುತ್ತಾರೆ. ಇವರಿಗೆ ಅಧಿಕಾರವನ್ನು ಚಲಾಯಿಸುವ ಮತ್ತು ಆಡಳಿತ ನಡೆಸುವ ಸಹಜ ಸಾಮರ್ಥ್ಯ ಇರುತ್ತದೆ. ರಾಜಕೀಯ, ಸೈನ್ಯ, ಪೊಲೀಸ್ ಅಥವಾ ಯಾವುದೇ ಆಡಳಿತಾತ್ಮಕ ಹುದ್ದೆಗಳಿಗೆ ಸೂಕ್ತರು. ಅಗ್ನಿಯ ಅಂಶ ಇರುವುದರಿಂದ ಇವರು ಕೆಲವೊಮ್ಮೆ ಅತಿ ಬೇಗ ಕೋಪಗೊಳ್ಳುವ ಸ್ವಭಾವವನ್ನು ಹೊಂದಿರುತ್ತಾರೆ. ತಮ್ಮ ಕೋಪವನ್ನು ನಿಯಂತ್ರಿಸುವುದು ಇವರಿಗೆ ಅತಿ ಮುಖ್ಯ. ಇವರು ನೇರವಾಗಿ ಕಟು ಸತ್ಯವನ್ನು ಹೇಳುವವರು. ಕೆಲವೊಮ್ಮೆ ಇದು ಇತರರಿಗೆ ನೋವುಂಟು ಮಾಡಬಹುದು, ಆದರೆ ಇವರ ಉದ್ದೇಶ ಯಾವಾಗಲೂ ಸತ್ಯದ ಕಡೆಗೆ ಇರುತ್ತದೆ. ಕೃತಿಕಾ ನಕ್ಷತ್ರದವರು ಕುಲದೀಪಕರು ಆಗಿರುತ್ತಾರೆ, ಅಂದರೆ ತಮ್ಮ ವಂಶಕ್ಕೆ ಕೀರ್ತಿ ತರುವವರು ಎಂದು. ಇವರು ತಮ್ಮ ಕುಟುಂಬದ ಹಳೆಯ ಪದ್ಧತಿಗಳನ್ನು ಮುರಿದು ಹೊಸ ಹಾದಿಯನ್ನು ನಿರ್ಮಿಸುವ ಪರಿವರ್ತಕರು ಆಗಿರುತ್ತಾರೆ. ಸಮಾಜಕ್ಕೆ ಹೊಸ ದಿಕ್ಕನ್ನು ನೀಡುವ ಸಾಮರ್ಥ್ಯ ಇವರಿಗಿರುತ್ತದೆ. ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ
ಆದರೆ ಉಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಜ್ವರ ಅಥವಾ ಅಸಿಡಿಟಿ ಸಮಸ್ಯೆಗಳು ಬರಬಹುದು. ನಮ್ಮ ಕರ್ನಾಟಕದಲ್ಲಿ ಹಿರಿಯರು ಕೃತಿಕಾ ನಕ್ಷತ್ರದ ಮಹತ್ವವನ್ನು ಹೇಗೆ ಗುರುತಿಸಿ ಆಚರಿಸುತ್ತಿದ್ದರು ಎಂದು ತಿಳಿಯೋಣ. ನಮ್ಮ ಹಿರಿಯರು ಪ್ರತಿಯೊಂದು ನಕ್ಷತ್ರಕ್ಕೂ ಅದರದೇ ಆದ ಮಹತ್ವವನ್ನು ನೀಡಿದ್ದರು. ಕೃತಿಕಾ ನಕ್ಷತ್ರವು ಅಗ್ನಿ ಮತ್ತು ಶುದ್ಧೀಕರಣಕ್ಕೆ ಸಂಬಂಧಿಸಿರುವುದರಿಂದ ಈ ನಕ್ಷತ್ರಕ್ಕೆ ಸಂಬಂಧಿಸಿದ ಕೆಲವು ವಿಶಿಷ್ಟ ಆಚರಣೆಗಳನ್ನು ರೂಢಿಸಿಕೊಂಡಿದ್ದರು. ಕೃತಿಕಾ ನಕ್ಷತ್ರದ ದಿನದಂದು ಮನೆಯಲ್ಲಿ ದೀಪಗಳನ್ನು ಬೆಳಗುವುದು, ಹವನ ಅಥವಾ ಅಗ್ನಿಹೋತ್ರ ನಡೆಸುವ ಪದ್ಧತಿ ಇತ್ತು. ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಶುದ್ಧೀಕರಣ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ ಎಂದು ನಂಬಿದ್ದರು. ಸುಬ್ರಹ್ಮಣ್ಯ ಸ್ವಾಮಿಯು ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ್ದರಿಂದ ಈ ನಕ್ಷತ್ರದ ದಿನದಂದು ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು, ನಾಗ ಆರಾಧನೆ ಮಾಡುವುದು ಸಾಮಾನ್ಯ ಆಚರಣೆಯಾಗಿತ್ತು. ಇದು ಸಂತಾನ ಭಾಗ್ಯ ಮತ್ತು ಶತ್ರುಗಳ ಮೇಲೆ ವಿಜಯವನ್ನು ನೀಡುತ್ತದೆ ಎಂದು ನಂಬಿದ್ದರು. ಸೂರ್ಯನು ಕೃತಿಕಾ ನಕ್ಷತ್ರದ ಅಧಿಪತಿ ಗ್ರಹವಾಗಿರುವುದರಿಂದ ಹಿರಿಯರು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಆರೋಗ್ಯ, ತೇಜಸ್ಸು ಮತ್ತು ಆತ್ಮವಿಶ್ವಾಸವನ್ನು ಪಡೆಯುತ್ತಿದ್ದರು. ಕೃತಿಕಾ ನಕ್ಷತ್ರದ ದಿನದಂದು ಇದನ್ನು ವಿಶೇಷವಾಗಿ ಆಚರಿಸಲಾಗುತ್ತಿತ್ತು. ಅಕ್ಕಿಯು ಅಗ್ನಿದೇವನಿಗೆ ಪ್ರಿಯವಾದ ವಸ್ತುವೆಂದು ನಂಬಲಾಗಿದೆ. ಕೃತಿಕಾ ನಕ್ಷತ್ರದ ದಿನದಂದು ಬಡವರಿಗೆ ಅಕ್ಕಿ ದಾನ ಮಾಡುವುದು, ಬ್ರಾಹ್ಮಣರಿಗೆ ಅಥವಾ ಸಾಧು ಸಂತರಿಗೆ ಆಹಾರ ನೀಡುವುದು ಪುಣ್ಯಕರವೆಂದು ಭಾವಿಸಲಾಗುತ್ತಿತ್ತು. ಕೃತಿಕಾ ನಕ್ಷತ್ರದ ಆರಾಧ್ಯ ವೃಕ್ಷ ಅತ್ತಿಮರ. ಈ ಮರವನ್ನು ಪೂಜಿಸುವುದು ಅಥವಾ ಅದರ ಸಸಿಗಳನ್ನು ನೆಡುವುದು ಶುಭಕರ ಎಂದು ಕೆಲವು ಪ್ರಾಚೀನ ಸಂಪ್ರದಾಯಗಳಲ್ಲಿ ಉಲ್ಲೇಖವಿದೆ. ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಸಕಾರಾತ್ಮಕತೆಯನ್ನು ನೀಡುತ್ತದೆ ಎಂದು ನಂಬಿದ್ದಾರೆ. ಇಡೀ ಕಾರ್ತಿಕ ಮಾಸ ಅಂದರೆ ನವೆಂಬರಿಂದ ಡಿಸೆಂಬರ್ವರೆಗೆ ಕೃತಿಕಾ ನಕ್ಷತ್ರಕ್ಕೆ ಸಂಬಂಧಿಸಿದೆ. ಈ ಮಾಸದಲ್ಲಿ ಅದಕ್ಕೆ ದೀಪಾರಾಧನೆ, ಹಬ್ಬಗಳು ಮತ್ತು ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಕೃತಿಕಾ ನಕ್ಷತ್ರವು ಕೇವಲ ಜ್ಯೋತಿಷ್ಯದ ವಿಷಯವಲ್ಲ. ಇದರ ಆಳದಲ್ಲಿ ಆಧ್ಯಾತ್ಮಿಕ, ಕಾರ್ಮಿಕ ಮತ್ತು ವೈಜ್ಞಾನಿಕ ರಹಸ್ಯಗಳು ಕೂಡ ಅಡಗಿವೆ. ಅಗ್ನಿಯು ಎಲ್ಲವನ್ನು ಶುದ್ಧೀಕರಿಸಿ ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದ್ದಾನೆ. ಕೃತಿಕಾ ನಕ್ಷತ್ರವು ನಮ್ಮೊಳಗಿನ ಅಜ್ಞಾನ, ನಕಾರಾತ್ಮಕ ಭಾವನೆಗಳು ಮತ್ತು ಕೆಟ್ಟ ಕರ್ಮಗಳನ್ನು ದಹಿಸಿ ಶುದ್ಧ ಆತ್ಮವನ್ನು ಅನಾವರಣಗೊಳಿಸುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಸೂರ್ಯನು ಆತ್ಮದ ಪ್ರತಿನಿಧಿ. ಕೃತಿಕಾ ನಕ್ಷತ್ರದಲ್ಲಿ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡುವುದರಿಂದ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಸಾಗಬಹುದು. ಅಗ್ನಿದೇವನು ಕರ್ಮಗಳನ್ನು ದಹಿಸುವ ಶಕ್ತಿ ಹೊಂದಿದ್ದಾನೆ. ಹಿಂದಿನ ಜನ್ಮದ ಅಥವಾ ಈ ಜನ್ಮದ ಕೆಟ್ಟ ಕರ್ಮಗಳನ್ನು ನಿವಾರಿಸಲು ಕೃತಿಕಾ ನಕ್ಷತ್ರದಲ್ಲಿ ಅಗ್ನಿ ಸಂಬಂಧಿತ ಪೂಜೆಗಳು ಮತ್ತು ಮಂತ್ರ ಜಪಗಳನ್ನು ಮಾಡುವುದು ಪರಿಣಾಮಕಾರಿ ಎಂದು ನಂಬಿದ್ದಾರೆ. ಈ ನಕ್ಷತ್ರದ ಪ್ರಭಾವದಿಂದ ಜನರು ತಮ್ಮ ಆಧ್ಯಾತ್ಮಿಕ ಗುರುವಿನ ಕಡೆಗೆ ಅಚಲ ಬದ್ಧತೆಯನ್ನು ಹೊಂದಿರುತ್ತಾರೆ ಮತ್ತು ಗುರುವಿನ ಮಾರ್ಗದರ್ಶನದಲ್ಲಿ ಪ್ರಗತಿ ಸಾಧಿಸುತ್ತಾರೆ. ಬ್ರಹ್ಮಾಂಡದಲ್ಲಿ ಅಗ್ನಿ ತತ್ವವು ಶಕ್ತಿ ಮತ್ತು ಪರಿವರ್ತನೆಯ ಮೂಲ. ಕೃತಿಕಾ ನಕ್ಷತ್ರದ ಸ್ಥಾನವು ಬ್ರಹ್ಮಾಂಡದ ಅಗ್ನಿ ತತ್ವದೊಂದಿಗೆ ವಿಶೇಷ ಸಂಬಂಧ ಹೊಂದಿದೆ. ಈ ನಕ್ಷತ್ರದ ಪ್ರಭಾವವು ದೇಹದ ಚಯಾಪಚಯ ಕ್ರಿಯೆ ಅಂದರೆ ಮೆಟಾಬಲಿಸಮ್, ಜೀರ್ಣಿಕೆಯ ಮತ್ತು ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರಬಹುದು. ಸೂರ್ಯನು ಅಧಿಪತಿ ಗ್ರಹವಾಗಿರುವುದರಿಂದ ಸೂರ್ಯನಿಂದ ಹೊರಸೂಸುವ ವಿದ್ಯುತ್ಕಾಂತೀಯ ತರಂಗಗಳು ಮತ್ತು ಕಾಂತೀಯ ಕ್ಷೇತ್ರಗಳು ಭೂಮಿಯ ಮೇಲಿನ ಜೀವಿಗಳ ಮೇಲೆ ಪ್ರಭಾವ ಬೀರುತ್ತವೆ. ಇದು ಜನಿಸಿದವರ ದೈಹಿಕ ಶಕ್ತಿ, ಮಾನಸಿಕ ಸ್ಪಷ್ಟತೆ ಮತ್ತು ನಾಯಕತ್ವದ ಗುಣಗಳನ್ನು ಪ್ರಚೋದಿಸಬಹುದು. ನಮ್ಮ ಶರೀರವು ಪಂಚಭೂತಗಳಿಂದ ಕೂಡಿದೆ. ಅಗ್ನಿತತ್ವವು ಶರೀರದಲ್ಲಿ ಪ್ರಬಲವಾಗಿರುವವರಿಗೆ ಚುರುಕುತನ, ಚೈತನ್ಯ ಮತ್ತು ಆರೋಗ್ಯ ಇರುತ್ತದೆ. ಕೃತಿಕಾ ನಕ್ಷತ್ರದ ಪ್ರಭಾವವು ವ್ಯಕ್ತಿಯಲ್ಲಿ ಅಗ್ನಿತತ್ವವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಕೃತಿಕಾ ನಕ್ಷತ್ರ ಪುಂಜವು ಪ್ಲೇಯಾಡ್ಸ್ ನಕ್ಷತ್ರ ಪುಂಜದ ಭಾಗವಾಗಿದೆ. ಇದು 6 ಪ್ರಕಾಶಮಾನವಾದ ನಕ್ಷತ್ರಗಳ ಸಮೂಹ. ಖಗೋಳ ವಿಜ್ಞಾನದ ಪ್ರಕಾರ ಈ ನಕ್ಷತ್ರ ಪುಂಜದಿಂದ ಬರುವ ಬೆಳಕು ಮತ್ತು ಶಕ್ತಿಯ ಸೂಕ್ಷ್ಮವಾಗಿ ಭೂಮಿಯ ವಾತಾವರಣ ಮತ್ತು ಜೀವಿಗಳ ಮೇಲೆ ಪ್ರಭಾವ ಬೀರಬಹುದು. ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಲು, ಶಕ್ತಿ ಮತ್ತು ಯಶಸ್ಸನ್ನು ಪಡೆಯಲು ಇಲ್ಲಿ ಕೆಲವು ಪ್ರಾಯೋಗಿಕ ಮತ್ತು ಆಧ್ಯಾತ್ಮಿಕ ಪರಿಹಾರಗಳನ್ನು ತಿಳಿಸಿದ್ದೇನೆ.
ಕೃತಿಕಾ ನಕ್ಷತ್ರದ ಮೂಲ ಮಂತ್ರ ಓಂ ಕೃತಿಕಾಯೇ ನಮಃ. ಇದನ್ನು ನಿತ್ಯ 108 ಬಾರಿ ಜಪಿಸಿ. ಇದು ಕೃತಿಕಾ ನಕ್ಷತ್ರದ ಶುಭ ಪ್ರಭಾವಗಳನ್ನು ಹೆಚ್ಚಿಸಿ ತೇಜಸ್ಸು, ನಾಯಕತ್ವ ಮತ್ತು ಶುದ್ಧೀಕರಣ ಶಕ್ತಿಯನ್ನು ನಿಮಗೆ ನೀಡುತ್ತದೆ. ಅಗ್ನಿದೇವನ ಮೂಲ ಮಂತ್ರ ಓಂ ಅಗ್ನಿಯೇ ನಮಃ. ಇದನ್ನು ಸಹ ನಿತ್ಯ 108 ಬಾರಿ ಜಪಿಸಿ. ಇದು ಅಗ್ನಿದೇವನ ಅನುಗ್ರಹವನ್ನು ತರುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ದಹಿಸುತ್ತದೆ. ಸೂರ್ಯಗ್ರಹಣ ಮೂಲ ಮಂತ್ರ ಓಂ ಗ್ರಿಣಿ ಸೂರ್ಯಾಯ ಆದಿತ್ಯಾಯ ನಮಃ. ಇದನ್ನು ನಿತ್ಯ 108 ಬಾರಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಿ. ಸೂರ್ಯನ ಶುಭ ಪರಿಣಾಮಗಳನ್ನು ಹೆಚ್ಚಿಸಿ ಆತ್ಮವಿಶ್ವಾಸ, ಆರೋಗ್ಯ, ಅಧಿಕಾರ ಮತ್ತು ಯಶಸ್ಸನ್ನು ತರುತ್ತದೆ. ಪ್ರತಿದಿನ ಸಂಜೆ ಮನೆಯಲ್ಲಿ ದೀಪ ಬೆಳಗಿ ಅಗ್ನಿಯನ್ನು ಸ್ಮರಿಸಿ. ಸಾಧ್ಯವಾದರೆ ಮನೆಯಲ್ಲಿ ಸಣ್ಣ ಹವನ ಹೋಮ ನಡೆಸಿ. ಪ್ರತಿ ಮಂಗಳವಾರ ಅಥವಾ ಷಷ್ಠಿ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿ. ನಾಗದೇವರ ಆರಾಧನೆಯನ್ನು ಸಹ ಮಾಡಿ. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡಿ ಸೂರ್ಯ ನಮಸ್ಕಾರಗಳನ್ನು ಮಾಡಿ. ಭಾನುವಾರ ಅಥವಾ ಕೃತಿಕಾ ನಕ್ಷತ್ರದ ದಿನದಂದು ಗೋಧಿ, ಬೆಲ್ಲ, ತಾಮ್ರದ ಪಾತ್ರೆಗಳು, ಕೆಂಪು ಬಟ್ಟೆ ಅಥವಾ ದೀಪಗಳನ್ನು ಬಡವರಿಗೆ ದಾನ ಮಾಡಿ. ನಿಮ್ಮ ಕೋಪವನ್ನು ನಿಯಂತ್ರಿಸಲು ಧ್ಯಾನ, ಪ್ರಾಣಾಯಾಮ ಮತ್ತು ಸ್ವಯಂ ನಿಯಂತ್ರಣವನ್ನು ಅಭ್ಯಾಸ ಮಾಡಿಕೊಳ್ಳಿ. ತಣ್ಣೀರಿನ ಸ್ನಾನವು ಸಹಾಯಕವಾಗಬಹುದು. ನಿಮ್ಮ ಪ್ರಾಮಾಣಿಕತೆಯನ್ನು ಕಾಯ್ದುಕೊಳ್ಳಿ, ಆದರೆ ನೇರ ನುಡಿಯಿಂದ ಇತರರಿಗೆ ನೋವುಂಟು ಮಾಡದಂತೆ ಎಚ್ಚರಿಕೆ ವಹಿಸಿ. ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡಲು ಸಾಕಷ್ಟು ನೀರು ಕುಡಿಯಿರಿ. ತಂಪಾದ ಆಹಾರಗಳನ್ನು ಸೇವನೆ ಮಾಡಿ. ಕೃತಿಕಾ ನಕ್ಷತ್ರದ ಅಧಿಪತಿ ಸೂರ್ಯಗ್ರಹವಾಗಿರುವುದರಿಂದ ಜ್ಯೋತಿಷ್ಯ ಪಂಡಿತರ ಸಲಹೆಯ ಮೇರೆಗೆ ಮಾಣಿಕ್ಯ ರತ್ನವನ್ನು ಧಾರಣೆ ಮಾಡಬಹುದು. ಇದು ಸೂರ್ಯಗ್ರಹದ ಶುಭ ಪರಿಣಾಮಗಳನ್ನು ಹೆಚ್ಚಿಸಿ ಆತ್ಮವಿಶ್ವಾಸ, ನಾಯಕತ್ವ, ಅಧಿಕಾರ ಮತ್ತು ಯಶಸ್ಸನ್ನು ತರುತ್ತದೆ. ಆದರೆ ರತ್ನ ಧಾರಣೆಗೆ ಮೊದಲು ನಿಮ್ಮ ಕುಂಡಲಿಯನ್ನು ವಿಶ್ಲೇಷಿಸಿ ಸೂಕ್ತ ಜ್ಯೋತಿಷಿಗಳಿಂದ ಸಲಹೆ ಪಡೆಯುವುದು ಅತಿ ಅವಶ್ಯಕ. ನಿಮ್ಮ ಜೀವನದಲ್ಲಿ ಶುಭವನ್ನು ಇನ್ನಷ್ಟು ಹೆಚ್ಚಿಸಲು ಕೃತಿಕಾ ನಕ್ಷತ್ರಕ್ಕೆ ಸಂಬಂಧಿಸಿದ ಕೆಲವು ಅದೃಷ್ಟದ ಅಂಶಗಳನ್ನು ಇಲ್ಲಿ ನೀಡಿದ್ದೇನೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸೂರ್ಯ ಈ ನಕ್ಷತ್ರದ ಅಧಿಪತಿಯಾಗಿರುವುದರಿಂದ ಪೂರ್ವ ದಿಕ್ಕು ಇವರಿಗೆ ಅತ್ಯಂತ ಶುಭಕರ. ಯಾವುದೇ ಪ್ರಮುಖ ಕೆಲಸಕ್ಕೆ ಹೊರಡುವಾಗ ಪೂರ್ವಕ್ಕೆ ಮುಖ ಮಾಡುವುದು ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಪೂರ್ವ ದಿಕ್ಕಿಗೆ ತಿರುಗಿ ಕುಳಿತುಕೊಳ್ಳುವುದು ತುಂಬ ಉತ್ತಮ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಬಿಳಿ ಮತ್ತು ಕೆಂಪು ಬಣ್ಣ. ಕೃತಿಕಾ ನಕ್ಷತ್ರದ ಅಗ್ನಿ ತತ್ವಕ್ಕೆ ಕೇಸರಿ ಮತ್ತು ಸೂರ್ಯನ ತೇಜಸ್ಸಿಗೆ ಬಿಳಿ ಹಾಗೂ ಕೆಂಪು ಬಣ್ಣಗಳು ಅತ್ಯಂತ ಪೂರಕ. ಈ ಬಣ್ಣಗಳನ್ನು ವಸ್ತ್ರಗಳಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಬಳಸುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಅದೃಷ್ಟದ ಸಂಖ್ಯೆ 1 ಮತ್ತು 3. ನಿಮ್ಮ ನಕ್ಷತ್ರದ ಪಕ್ಷಿ ನವಿಲು. ಸುಬ್ರಹ್ಮಣ್ಯನ ವಾಹನವಾದ ನವಿಲು ಈ ನಕ್ಷತ್ರದ ಸಂಕೇತವೂ ಹೌದು. ನವಿಲಿನ ಗರಿಗಳನ್ನು ಮನೆಯಲ್ಲಿ ಇಡುವುದು ಅಥವಾ ನವಿಲಿನ ಚಿತ್ರಗಳನ್ನು ನೋಡುವುದು ನಿಮಗೆ ಶುಭಕರವಾಗುತ್ತದೆ. ನಕ್ಷತ್ರದ ಪ್ರಾಣಿ ಹೆಣ್ಣು ಕುರಿ. ಇದು ಮೇಷರಾಶಿಯ ಪ್ರಭಾವವನ್ನು ಸೂಚಿಸುತ್ತದೆ. ನೋಡುತ್ತರಲ್ಲ ಸ್ನೇಹಿತರೆ, ಕೃತಿಕಾ ನಕ್ಷತ್ರವು ಕೇವಲ ಒಂದು ನಕ್ಷತ್ರವಲ್ಲ. ಇದು ಅಗ್ನಿಯ ತೇಜಸ್ಸು, ಶುದ್ಧೀಕರಣದ ಶಕ್ತಿ ಮತ್ತು ನಾಯಕತ್ವದ ಗುಣಗಳನ್ನು ಪ್ರಚೋದಿಸುವ ದೈವಿಕ ಸಾರ. ಈ ನಕ್ಷತ್ರದಲ್ಲಿ ಜನಿಸಿದವರು ಅಪಾರ ಶಕ್ತಿ, ಆತ್ಮವಿಶ್ವಾಸ ಮತ್ತು ಪರಿವರ್ತನೆಯ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇಲ್ಲಿ ತಿಳಿಸಿದ ಪರಿಹಾರಗಳು, ಆಚರಣೆಗಳು ಮತ್ತು ಅದೃಷ್ಟದ ಅಂಶಗಳನ್ನು ಶ್ರದ್ಧೆಯಿಂದ ಪಾಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಖಂಡಿತವಾಗಿಯೂ ಗೋಚರಿಸುತ್ತವೆ. ನಿಮ್ಮ ಜೀವನದಲ್ಲಿ ಯಶಸ್ಸು, ಉತ್ತಮ ಆರೋಗ್ಯ ಮತ್ತು ಸಂಪತ್ತು ಪ್ರಾಪ್ತಿಯಾಗಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೂ ಕೂಡ ಹಂಚಿಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ, ವೇದಿಕ ಮತ್ತು ಕರ್ಮಿಕ ರಹಸ್ಯಗಳಿಗಾಗಿ ನಮ್ಮ ರಹಸ್ಯ ವೇದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಸ್ಫೂರ್ತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ.